ಸುಮಾದರು ಜನಸಿದದೆ ಮಾಗಾನಿ ಜಾಜನೇರು ವೀರ ಸುಮಾದರು ಜನಸಿದದೆ ವೀರ ಸುಮಾದರು ಜನಸಿದದೆ ವೀರ ಸುಮಾದರು ಜನಸಿದದೆ ನಾಡು ನಾಡಿನ ಕಣಗಣಗಳ ಬಯದೆ ಜಾನಿ ಜಯ ಭಾರತ ಜಯ ಭಾರತ सुप्रजा राम पूर्वा शरणं 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 देवी कृपा करे पालसी अनिवरता ताये श्री गौरी पालसी अनिवरता ताये श्री गौरी शरणं 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 देवी कृपा
ವಿಧಿಕೋ ಮಾಂಸ ವಿಧಿಕೋ ರಕ್ತ ವಿಧಿಕೋ ಗುಂಡಿಗೆಯ ತುಂಬ ಇವಳ ಪ್ರೀತಿ ವಿಧಿಕೋ ಓ ಪ್ರಾಣವೇ ನಾನು ನಂಬಿಡಲಾರೆ ಅತಳ ವಿತಳ ಪಾತಾಳ ತಲ ತಲದಿ ನಿನ್ನ ಬಚ್ಚಿಟ್ಟರು ಮಾಡುವೆ ಅತಳ ವಿತಳ ಪಾತಾಳ ತಳ ತಲದಿ ನಿನ್ನ ಬಚ್ಚಿಟ್ಟರು ಮಾಡುವೆ ಪ್ರಾಣವೇ ಓ ಪ್ರಾಣವೇ ನಾನು ನಂಬಿಡಲಾರೆ ಜಗವೇ ಒಂದು ರಣರಂಗ ದಯ್ಯ ಇರಲಿನ ಸಂಗ ಬಾರೋ ಬಾರ ನನ್ನ ರಾಜ ರಣವಿಕ್ರಮ ಕಡೆ ಅಕ್ರಮ ಈ ಆರು ಕನ್ನಡದ ಸಕ್ರಮ ರಣವಿಕ್ರಮ ಕಡೆ ಅಕ್ರಮ ಈ ಆರು ಕನ್ನಡದ ಸಕ್ರಮ ಹತ್ತೂರಲ್ಲಿ ನಿನ್ನಂದ ಗಂಗಾರಿಲ್ಲಿ ಬಿತ್ತೂರಲ್ಲಿ ಶಿವನೊಬ್ಬರು ಯದಾ ಯದಾ ಈ ಧರ್ಮಶ್ಚ ನಿರ್ಭವತಿ ಮಾತಾ ಅಭಿಜ್ಞಾನಂ ಧರ್ಮಶ್ಚ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧು ವಿನಾಶಾಯ ಚತುಷ್ಕೃತ ಸಂಭಯಾಮಿ ಯುಗೆ ಯುಗೆ ಏನಪ್ಪ ಕಳ್ಳಾಟ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಿದೆ ಎಂದು ಸಂಶಯ ಪಡ್ತಾ ಇದ್ರ ಇದ್ರ ಅರ್ಥ ಏನ್ ಗೊತ್ತು? ಜಗದಲ್ಲಿ ಅನ್ಯಾಯ ಹೆಚ್ಚಾದಾಗ ಅಧರ್ಮವು ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಸಾಧ್ಯನೇ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ಭವತಿ ಭಿಕ್ಷಾ ಅಂದೆ ಅಂತ ನಿಮ್ಮ ಮನೆಗೆ ಭಿಕ್ಷಾ ಬೇಡ್ತೇವೆ. ತಿನ್ನಾಕ ಕೂಳಿಲ್ಲಂತಲ್ಲ, ಒಂದೇ ಒಂದು ಹೋಟೆಲ್ ಆಸೆಗಾಗಿ ಬಣ್ಣ ಬಣ್ಣದ ಮಾತುಗಳು ಹೇಳ್ತೇವೆ, ಇಲ್ಲ ಸಲ್ಲದ ಕಥೆಗಳನ್ನು ಕಟ್ತೇವೆ. ತಿನ್ನಾಕ ಅನ್ನ ಕೊಡ್ತೀವಿ, ಕುಡಿಯೋ ಖಂಡ ಕೊಡ್ತೀವಿ, ಪರ್ಸಂಗ ಬಿದ್ರ ಮಗ್ಗಲ ಮಲ್ಗೋ ಹೆಣ್ಣು ಕೊಡ್ತೀವಿ. ಹೇಗಾದ್ರೂ ಮಾಡಿ ಒಂದು ಹೋಡ್ ಕಿತ್ಕೊಂತೀವಿ. ಆಮೇಲೆ ಒಂದಲ್ಲ ಎರಡಲ್ಲ ಐದು ವರ್ಷ ಗುಮ್ತೀವಿ, ಗುಮ್ಮಸ್ಕೊಳ್ಳಾಕ
चाय में शक्कर नहीं तो पीने को क्या मजा। कॉलेज में लड़की नहीं तो सीखने को क्या मजा। यही नाटक में मेरा जैसा खलनायक नहीं तो नाटक का क्या मजा है। ಈ ಬ್ರಹ್ಮಾಂಡದ ಕುಲಕೋಟಿ ಜೀವಿಗಳಿಗೆ ಆಸೆಯ ದೇವರೇ ಇರಬಹುದು. ಈ ಹತ್ತಳ್ಳಿಯ ಬಡ ಜೀವಿಗಳಿಗೆ ಈ ವಿಕ್ರಾಂತ್ ಗೌಡನೇ ದೇವರು. ಕಷ್ಟಪಟ್ಟು ದುಡಿದು ರೈತನ ಬಾಳಿನಲ್ಲಿ ಆಟವಾಡುವನೇ ವಂಚಕ. ನನ್ನನ್ನು ಚಾಲಕಿದ್ರೆ ಕರ್ಮದ ಜೀವನಕ್ಕೆ ಅಂತ ಆಡುವೆ. ದುಡ್ಡು ಆಸ್ತಿ ನನ್ನದಾಗುತ್ತದೆ ಅಂದ್ರೆ ಅವರೇ ಅಂತವರೇ ಆದರೂ ಸರಿ ಕೊಲೆ ಮಾಡಲು ಹಿಂದಿರುವುದಿಲ್ಲ ಈ ವಿಕ್ರಾಂತ್ ಗೌಡ. ಸುತ್ತಮುತ್ತ ಒಡೆಯ ಈ ವಿಕ್ರಾಂತ್ ಗೌಡ. ಸ್ವತಃ ನನ್ನ ಅಕ್ಕನು ಆಸ್ತಿ ಕೊಡದ ಕಾರಣಕ್ಕಾಗಿ ನನ್ನ ಅಕ್ಕನನ್ನೇ ಕೊಂದು ಅವಳ ಸಾವಿರಾರು ಎಕರೆ ಆಸ್ತಿಗೆ ಒಡೆಯಲಾದೆ. ಈಗ ಅವಳ ಮಗ ಮಾರ್ತಾಂಡನ ಹೆಸರಿನಲ್ಲಿ ನೂರಾರು ಎಕರೆ ಆಸ್ತಿದೆ. ಅವನನ್ನು ಸರಿಯಾಗಿ ಉಪಯೋಗಿಸಿಕೊಂಡು ನಂತರ ಸುಡುಗಾಡಕ್ಕೆ ಕಳಿಸುವೆ. ಲೇ ಶಿವಶಂಕರ, ನಾನೇ ರೈತ ಸಂಘದ ಅಧ್ಯಕ್ಷನೆಂದು ನನ್ನೆದುರು ಹಾರಾಡುವೆ. ನಿನ್ನ ತಮ್ಮ ನರಸಿಂಹ, ನಾನೇ ಬಡ ರೈತರಿಗೆ ನ್ಯಾಯ ಕೊಡಿಸುತ್ತೇನೆ, ಅನ್ಯಾಯವನ್ನು ಎತ್ತಿಡಿತಲೆಂದು ನನ್ನೆದುರು ಹಾರಾಡಿ ಹೋದೆಲ್ಲ ಮಗಳೇ. ನಿಮ್ಮಿಬ್ಬರಿಗೆ ಸರಿಯೋಗಿ ಮುಹೂರ್ತ ನೋಡಿ ಮಾಡದಿದ್ದರೆ ನನ್ನ ಹೆಸರು ಮಾಸ್ಟರ್ ಮೈಂಡ್ ವಿಕ್ರಾಂತ್ ಗೌಡನೇ ಅಲ್ಲ. ಪಾರ್ವತಿ, ನನ್ನ ಶೀಲ ಪವಿತ್ರವೆಂದು ಹೇಳುವೆಯಾ? ನಿನ್ನ ಅಂದ ಚಂದದ ಮೈಮಾಟವನ್ನು ನನ್ನ ತೋಳ ತಕ್ಕೆಯಲ್ಲಿ ಅನುಭವಿಸದಿದ್ದರೆ ನಾನು ವಿಕ್ರಾಂತ್ ಗೌಡನೇ ಅಲ್ಲ. ಅಣ್ಣ ತಮ್ಮರ ಮಧ್ಯೆ ಬಿರುಗೋಳಿ ಅಂತ ನಾನು ಬಂದು ಒಡ ಹುಟ್ಟಿದವರ ಮನೆ ಮಾಡಿದ್ದರೆ ನಾನು ಶ್ರೀಮಂತವಲಿ ರುದ್ರ ತಾಂಡವಾಡುವ ವಿಕ್ರಾಂತ್ ಗೌಡನೇ ಅಲ್ಲ. ನಾಯಕನು ಬಾರೋ ಬಾರೋ ಈ ಊರಿನ ಶರಣ
ರೌಡಿ ಸಮಲ್ಯಾರದು ಆಗಲ್ಲ ರಕ್ತ ನೋಡಿ ನಿದ್ದೆ ಮಾಡಲ್ಲ ಪ್ರೀತಿ ಪ್ರೀತಿ ಉಳಿಸಿಕೊಡಲ್ಲ ಮಾಡದಿದ್ರೆ ಲೈಫ್ ಇಲ್ಲ ರೌಡಿ ಸಮಲ್ಯಾರದು ಆಗಲ್ಲ ನಾಯಕ ನಹೀ ಕಲ್ ನಾಯಕ ಹೋ ಮೈ ನಾಯಕ ನಹೀ कल नायक हो जना तूने जना हो जने जना कारण बना मिलता है पीने का नाटक का मजा मिलता है नाटक देखने का बहुत ರಾಮಾಯಣ ಹುಟ್ಟಿದ್ದು ಹೆಣ್ಣಿನಿಂದ ಮಹಾಭಾರತ ಹುಟ್ಟಿದ್ದ ಹೆಣ್ಣಿನಿಂದ ಕವನವು ಹುಟ್ಟಿದ್ದು ಹೆಣ್ಣಿನಿಂದ ಕದವು ಹುಟ್ಟಿದ್ದು ಹೆಣ್ಣಿನಿಂದ ಬಣ್ಣದ ಹೆಣ್ಣಿನ ಮನ್ಮತವೇ ತತ್ತು ಬ್ರಹ್ಮ ಹೆಣ್ಣನ್ನು ಸೃಷ್ಟಿಸುವಾಗ ಏನು ವೇತನ ಮಾಡಿದನೋ ಏನು ಅವಳಿಗೆ ಒಂದು ವಿಶಿಷ್ಟ ಸ್ಥಾನವನ್ನು ಕೊಟ್ಟ ಆ ಸ್ಥಾನಕ್ಕೆ ಮರಳಾಗದ ಮನುಜನಿಲ್ಲ ಈ ಜಗತ್ತಿನಲ್ಲಿ ವೇಗದಲ್ಲಿ ಸಾಗುತ್ತಿರುವ ಬಣ್ಣದ ಹೆಣ್ಣುಗಳನ್ನು ಜಿಂಕೆ ಅಂತ ಬಣ್ಣದ ಹೆಣ್ಣು ಅವರ ಕೇಶ ರಾಶಿ ಒಡೆ ಉರುಪುಗಳನ್ನು ಮೊರೆ ಮೋಚಿದ ಯೌವನವನ್ನು ನನ್ನ ಬಾವುಗಳಿಂದ ಹಪ್ಪಿ ಮುದ್ದಾಡುವ ರಾಕ್ಷಸ ಈ ರೌಡಿ ರಾಜ ಮಾರ್ತಾಂಡ ವಿಕ್ರಾಂತರು ನಾನೇ ಈ ಭೂಮಂಡಲಕ್ಕೆ ಒಡೆಯನೆಂದು ಹಾರ್ಯಾಡಬೇಡ ಮಗನೇ ನಿನ್ನ ಎಲ್ಲ ಆಸ್ತಿ ನನ್ನ ಕೈ ಸೇರಾಗುವ ಸಮಯ ಹತ್ತಿರ ಬರುತ್ತಿದೆ ನಿನ್ನ ಮಗಳು ಸುಂದರ ಸ್ಥಳವೇ ಐಶ್ವರ್ಯಳನ್ನು ಮದುವೆಯಾಗಿ ಅವಳ ಹತ್ತಿಯನ್ನು ನಿನ್ನ ಆತನನ್ನ ಕೈಸಿ ಮಾಡಿಕೊಂಡು ನಂತರ ನಿನ್ನನ್ನು ಯಮಲೋಕಕ್ಕೆ ಪಾರ್ಸಲ್ ಮಾಡಿಬಿಡುವನು ನಾನು ಕಾಲೇಜು ಕಲಿತಿರುವಾಗ ನನ್ನ ಮನಸ್ಸಿಗೆ ನಟ್ಟವಳು ಆ ಶಿವಶಂಕರನ ಸೊಸೆ ಸವಿತಾ ಸವಿತಾ ನಿನ್ನ ಯೌವನವನ್ನು ಅನುಭವಿಸಿ ನಿನ್ನನ್ನು ಸುಡುಗಾಡಕ್ಕೆ ಪಾರ್ಸಲ್ ಮಾಡಬೇಡ ಈಗಲೇ ಬರುವುದಿಲ್ಲ ಎಲ್ಲೇ ಬಿಟ್ಟರೆ ಮರ ಕೊಟ್ಟರೆ ಶಾಪ ಎಂದೂ ತಪ್ಪಲ್ಲ ಇವ ಎಂದೂ ತಪ್ಪಲ್ಲ ಈ ಭೀಮದ ಬಲದವನು ಚಾಣುಕ್ಯದ ಛಲದವನು ಈ ಭೀಮದ ಬಲದವನು ಚಾಣುಕ್ಯದ ಛಲದವನು ಲಾ 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 ಲಾ
दाऊद, ए दाऊद, किधर है बे? सरकार, बोलो सरकार। मेरा देश और डील क्या हुआ आपका? सरकार, उसने धोखा दिया मुझे। धोखा? ಮೋಸ ಅಂದರೆ ಈ ವಿಕ್ರಾಂತ್ ಗೌಡನಿಗೆ ಆಗಿ ಬರಲ್ಲ. ಮೋಸ ಮಾಡುವವರಿಗಿಂತ ಮೋಸ ಹೋದವರೇ ದಡ್ಡರು. ನಿನ್ನನ್ನು ನಾನು ಇವತ್ತು ಸುಮ್ಮನೆ ಬಿಡಲ್ಲ. ನೀನು ಇಂದು ಸಾಯಲೇಬೇಕು. ಮಾರ್ತಾಂಡ, ಏನಾಯ್ತು ನೀನು ಹೋದ ಕಾರ್ಯ? ಆ ಶಕ್ತಿ ಪ್ರಸಾದನನ್ನು ಕೊಂದು ನಮ್ಮ ಮೇಲೆ ಕೇಸ್ ದಾಖಲಾಗಿರುವ ಫೈಲನ್ನು ತಂದೆಯ ತಾನೆ? ಇಲ್ಲ ಮಾವ, ಇಲ್ಲ. ನಾನು ಹೋದ ಕೆಲಸ ಸಕ್ಸೇಸ್ ಆಗುತ್ತೆ. ಆ ಶಕ್ತಿ ಪ್ರಸಾದ್ ನನ್ನ ಮಾತನ್ನು ಕೇಳಲಿಲ್ಲ. ಮಾರ್ತಾಂಡ, ಹೇಳಿದ ಕೆಲಸ ಸರಿಯಾಗಿ ಮಾಡುವುದಿಲ್ಲ ನೀನು. ಆ ಶಕ್ತಿ ಪ್ರಸಾದನು ನಮ್ಮ ಆ ಕೋರ್ಟ್ಗೆ ಒಪ್ಪಿಸಿದರೆ ಮುಗಿಯಿತು. ನಾವೆಲ್ಲರೂ ಜೈಲಿನಲ್ಲಿ ಕಂಬಿ ಅಣಿಸುವುದು ಗ್ಯಾರಂಟಿ. ಹಾಗಾಗಬಾರ್ದು. ಈ ವಿಕ್ರಾಂತ್ ಗೌಡ ಜೈಲಿನಲ್ಲಿ ಕಂಬಿ ಅಣಿಸುವುದು ಗಣಸಿನ ಮಾತು. ಮಾವ, ನಮಗಿರುವುದು ಒಂದೇ ಒಂದು ದಾರಿ. ಆ ಇನ್ಸ್ಪೆಕ್ಟರ್ ಶಕ್ತಿ ಪ್ರಸಾದನನ್ನು ಕಲ್ಲು ಹಾಕಿ ಬಿಡುವುದು. ಮಾರ್ತಾಂಡ, ಅವನನ್ನು ಕೊಂದು ಹಾಕುವುದು ಅಷ್ಟು ಸುಲಭದ ಮಾತಲ್ಲ. ಅವನ ಹಿಂದೆ 25 ಜನ ಪೊಲೀಸ್ ಕಾವಲು ಇರುತ್ತದೆ. ಅವರೆಲ್ಲರನ್ನು ಕಾಂತೆಪ್ಪಿಸಿ ಹೋಗಬೇಕಾದ್ರೆ ಅವನಿಗೆ ಡಬಲ್ ಗುಂಡಿಗೆ ಆದವನೇ ಆಗ್ಬೇಕು. ಅದು ನನ್ನಿಂದ ನಿನ್ನಿಂದ ಆಗಲಾರದ ಮಾತು. ಮಾವ, ನಾವು ಸಾಕಿದ ರೌಡಿಗಳಿಂದ ಅವನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಬಂದು ಅವರಿಗೆ ಕಿರುಕುಳ ಕೊಟ್ಟರೆ ತಾನಾಗಿ ಬಂದು ಬೀಳುತ್ತಾನೆ ನಮ್ಮ ಮನೆಯಲ್ಲಿ. ಹೇಗಿದೆ ಈ ಮಾರ್ತಾಂಡನ ಪ್ಲಾನ್? ಮಾರ್ತಾಂಡ, ನೀನು ಮಾಡಿದ ಪ್ಲಾನ್ ಸರಿಯಾಗಿದೆ. ಹೀಗೆ ಮಾಡಿದ್ರೆ ಏನೋ ಮಾಡಲು ಹೋಗಿ ಏನೋ ಆಗುತ್ತದೆ. ಕಬ್ಬಿನ ಕಾದಾಗಲೇ ನಮಗೆ ಬೇಕಾಗಿರುವ ವಸ್ತುಗಳನ್ನು ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಆ ಕಬ್ಬಿನ ನಮ್ಮ ಮಾತು ಕೇಳೋದಿಲ್ಲ. ಇದಕ್ಕೆ ಸತ್ತು ಹೋಗುವುದಿಲ್ಲ. ನಿಧಾನವಾಗಿ ಕೊಟ್ಟರಾಯ್ತು. ನಿಧಾನವಾಗಿ ಆ ಪೇಪರ್ಗೆ ಸಹಿ ಮಾಡಿದ್ರಾಯ್ತು. ನಾನಿನ್ನು ಬರುತ್ತೇನೆ. ಗೌಡ ಇವನು, ಈ ನಾಡಿಗೆ ಹುಲಿ ಇವನು. ಮಾವ, ನಿನ್ನ ಕೆಲಸವನ್ನು ನೀನು ಮಾಡು. ನನ್ನ ಕೆಲಸನೇ ಬೇರೆ ಇದೆ, ಅದನ್ನು ನಾನು ಮಾಡುತ್ತೇನೆ. ಇವತ್ತು ಶಕ್ತಿ ಪ್ರಸಾದನ ವಿಷಯದಲ್ಲಿ ನನಗಾದ ಅವಮಾನ ನೆನಪಿಸಿಕೊಂಡರೆ ದಗದಗನೆ ಉರಿಯುತ್ತದೆ. ನನ್ನ ಸೇಡ
ಎಂಬ ಕ್ರೋಜ್ವಾಲೆ. ಆ ಜ್ವಾಲೆಗೆ ನಿಮ್ಮೆಲ್ಲರನ್ನು ಆಹುತಿ ಮಾಡಿ ರತಿಯಂತೆ ಕೈ ಸೇರಿರುವ ಸವಿತಾಳನ್ನು ಸುಡುಗಾಡಕ್ಕೆ ಪಾರ್ಸಲ್ ಮಾಡಿಬಿಡುವೆ. ಸವಿತಾ, ಇಂದು ರಾತ್ರಿ ಹೂವಿನ ಮಂಚದಲ್ಲಿ ನಿನ್ನ ಮಜವಾದ ಮೆರವಣಿಗೆ. ಅರಳಿದ ತಾವರ ಇಂದು ಕೆಸರಾಗಲೇಬೇಕು. ಈಗಲೇ ಬರುತ್ತೇನೆ. ಶ್ರೀರಾಮಾಚಾರಿ ಕನಕವ ಕಂಡು ನಮ್ ಗೌಡ್ರು ಹೋದ್ರು ನೋಡ್ರಿಪ್ಪ. ಯಾರ ಮನಿ ಮುಟ್ತಾರೋ ಯಾರು ಚಂದ ಮುಟ್ತಾರೋ ಒಂದೂ ತಿಳಿವಾಗೈತ್ ನೋಡ್ರಿಪ್ಪ. ಅದ್ರಾಗ ನಮ್ಮ ಮಾತಾಡ್ ಸಾವುಕಾರ ಒಬ್ಬ ಕೂಡಿ ಬಿಟ್ಟಾಡ್ರಿ. ಅಂದ ಚಂದ ಇರೋ ಹುಡುಗಿಯಾರ್ ಸಿಕ್ಕ್ರ ಸಾಕು ನೋಡ್ರಿ. ಅಲ್ರಿ ಹೋಲ್ ಬಿಡ್ರಿಪ್ಪ. ನಮ್ ಗೌಡ್ರ ಕೈಯಾಗ ಕಾರ್ಬಾರಕ್ಕೆ ಕೆಲಸ ಮಾಡಕ್ ಬಂದ ಆರಾಮ್ ನಮ್ ಗೌಡ್ರು ಜೆಸಿ ಪಡ್ಕೊಂತ ಆರಾಮ್ ಇದ್ ನೋಡ್ರಿಪ್ಪ. ನಮ್ ಗೌಡಪ್ಪನ ಕೈಯಾಗ ಕಾರ್ಬಾರಕ್ಕೆ ಕೆಲಸ ಮಾಡಕ್ ಬಂದ ಟಿಸಿ ಅಂತ ಡಿವಾಲ್ ಓದಂಗ ಆಗೈತ್ ನೋಡ್ರಿಪ್ಪ. ಹೋಲ್ ಬಿಡ್ರಿಪ್ಪ, ದೊಡ್ಡ ವಿಚಾರ ನಮ್ಗೆ ಹಾಕ್ಬೇಕ. ಈ ಪೇಪರ್ ಒಂದ್ ಸಹಿ ಮಾಡಂದ್ರ ಹಿಂದೆ ಮಾಡ್ತೇನೆ ನಾಳೆ ಮಾಡ್ತೇನೆ ಅಂತೇಳಿ ಹೋದವ್ರು ಇನ್ನೂ ಹೊರಗೆ ಇಲ್ಲ. ರೈತರು ಬಂದ್ರ ನಾ ತಿತ್ತಿನ ಮಾಡ್ತಾರ. ಏನ್ ಮಾಡ್ಲಿ ಶಿವನ ಅಂತೇಳಿ ನಮ್ಮೂರ ಪಾಡಿನ ಕಾಪಾಡ್ಬೇಕಪ್ಪ, ನಿನ್ನ ಕಾಪಾಡ್ಬೇಕ.